ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಮಂಗಳವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಸಾಂಬಾರು ಪುಡಿ ಕೂಡ ಇನ್ನೇನು ಖಾಲಿ ಆಗ್ತಾ ಇತ್ತು. ಸಾಂಬಾರು ಪುಡಿ ಮಾಡ್ಕೋಬೇಕಾಗಿತ್ತು ಅಂತ ಸ್ವಲ್ಪ ಈ ದಿನಸಿ ಸಾಮಾನೆಲ್ಲ ತೊಗೊಂಬರೋಕ್ಕೆ ಅಂತ ಹೊರಗಡೆ ಹೋಗಿದ್ದೆ. ಅಂದರೆ ಸಾಂಬಾರು ಪುಡಿ ಮಾಡೋದಕ್ಕೆಲ್ಲ ಸ್ವಲ್ಪ ಪದಾರ್ಥಗಳು ಬೇಕಾಗಿತ್ತಲ್ಲ, ಅದನ್ನೆಲ್ಲ ತೊಗೊಂಡು ಬಂದಿದ್ದಾಯಿತು. ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಧನಿಯಾ ಆಗಿರ್ಬೋದು, ಜೀರಿಗೆ, ಕಾಳುಮೆಣಸು, ಸ್ವಲ್ಪ ಬೇಳೆಕಾಳುಗಳು, ಹಿಂಗು ಇದೆಲ್ಲ ಬೇಕಾಗುತ್ತೆ ಅಲ್ವಾ. ಸೊ ಅಳತೆನೆಲ್ಲ ಕರೆಕ್ಟಾಗಿ ಬರೆದಿಟ್ಕೊಂಡು ಎಲ್ಲನೂ ಒಂದೇ ಸಾರಿ ತೊಗೊಂಡು ಬಂದರೆ ಚೆನ್ನಾಗಿ ಬಿಸಿಲು ಬಂದಾಗ ಇದನ್ನೆಲ್ಲ ಒಣಗಿಸಿ ಮತ್ತು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಒಬ್ಬೊಬ್ಬರು ಒಂದೊಂದು ಥರ ಸಾಂಬಾರು ಪುಡಿನ ಮಾಡ್ತಾರೆ. ಅಂದರೆ ಅಳತೆಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಒಬ್ಬೊಬ್ರಿಗೆ ಮಸಾಲೆ ಪದಾರ್ಥಗಳು ಜಾಸ್ತಿ ಇರಬೇಕು, ಖಾರ ಕಡಿಮೆ ಇರಬೇಕು, ಅಂದರೆ ಮೀಡಿಯಮ್ ಖಾರ ಇರಬೇಕು, ಅವರು ಮೆಣಸಿನ್ಕಾಯಿನೆಲ್ಲ ಕಡಿಮೆ ಯೂಸ್ ಮಾಡ್ಕೋತಾರೆ. ಕೆಲವ್ರಿಗೆ ಖಾರ ಜಾಸ್ತಿ ಇರಬೇಕು, ಪದಾರ್ಥ ಕಡಿಮೆ ಇರಬೇಕು, ಆ ಥರದವರು ಮೆಣಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡ್ಕೋತಾರೆ. ನಾವಿಲ್ಲಿ ಮೀಡಿಯಮ್ ಆಗಿ ಮಾಡ್ತಾ ಇರೋದು. ಅದರ ಅಳತೆಗೆ ತಕ್ಕಂತೆ ಇಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನೂ ಕೂಡ ತೊಗೊಂಡು ಬಂದಿದ್ದೀನಿ. ಸಾಂಬಾರು ಪುಡಿ ಮಾಡೋವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಸಾಂಬಾರು ಪುಡಿ ರೆಸಿಪಿ ತೋರಿಸಿ ಪೂಜಾ ಅಂತ. ಅಂದರೆ ಆವಾಗ ಮಾಡೋದಕ್ಕೆ ಸಾಂಬಾರು ಪುಡಿ ಮನೆಯಲ್ಲಿ ಇತ್ತಲ್ವ, ಸೊ ಹಾಗಾಗಿ ಮಾಡಿರಲಿಲ್ಲ. ಇವಾಗ ಖಾಲಿ ಆಗ್ತಾಯಿದೆ, ಹೆಂಗಿದ್ರೂ ಬೇಕಲ್ವ, ಮಾಡಿ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಇಲ್ಲಿ ಪದಾರ್ಥನೆಲ್ಲ ತಂದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಾಡ್ಕೊಳ್ಳುವಾಗ ಕಂಪ್ಲೀಟಾಗಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನಾವು ಮಾಡೋ ಸಾಂಬಾರು ಪುಡಿನೇ ಬೇರೆ ಥರ ಇರುತ್ತೆ. ಅಂದರೆ ನಾವು ವೆಜಿಟೇರಿಯನ್ ಅಲ್ವಾ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನಾನ್ ವೆಜ್ ತಿನ್ನೋರು ಸ್ವಲ್ಪ ಬೇರೆ ಬೇರೆ ಥರ ಸಾಂಬಾರು ಪುಡಿ, ಧನಿಯಾ ಪುಡಿ ಇದನ್ನೆಲ್ಲ ಸೆಪ್ರೇಟಾಗಿ ಮಾಡಿಟ್ಕೋತಾರಂತೆ. ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ಕೂಡ ಶೇರ್ ಮಾಡ್ತೀನಿ. ಹಾಗೆಯೇ ಇಲ್ಲಿ ಲಂಚ್ಗೋಸ್ಕರ ಸ್ವಲ್ಪ ಮಸಾಲ ಪುಲಾವ್ ಥರ ಮಾಡ್ಕೊಳ್ಳೋಣ. ಅಂದರೆ ಕುಕ್ಕರ್ನಲ್ಲಿ ಮಾಡ್ತಾ ಇರೋದಲ್ಲ, ರೈಸ್ ಮಾಡಿಟ್ಕೊಂಡು ಮಾಡ್ತಾ ಇರೋವಂತಹ ರೆಸಿಪಿ ಇದು. ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ತರಕಾರಿನೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ರೆಸಿಪಿ ಶೂಟ್ ಮಾಡಬೇಕು ಅಂತ, ಅಂದರೆ ರೀಲ್ಸ್ ಶೂಟ್ ಮಾಡಬೇಕು ಅಂತ ರೆಡಿ ಮಾಡ್ಕೋತಾ ಇರೋದು. ಇದಕ್ಕೂ ಕೂಡ ಹಾಕೋಣ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಲಂಚ್ ಬಾಕ್ಸ್ಗೆ. ಮತ್ತು ಏನಾದ್ರೂ ಸ್ಪೆಷಲಾಗಿ ಮಾಡಬೇಕು ಅಂದಾಗ ಇದನ್ನು ಮಾಡ್ಕೋಬೋದು ಅಂತ. ಇಲ್ಲಿ ಸ್ವಲ್ಪ ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ನ ಎತ್ತಿಟ್ಕೊಂಡಿದ್ದೀನಿ ನೀರಿನಲ್ಲಿ ಹಾಕ್ಕೊಂಡು. ಬೇಕು ಅಂದರೆ ಇದಕ್ಕೆ ಕ್ಯಾಬೇಜ್ ಕೂಡ ಸೇರಿಸ್ಕೋಬೋದು. ಆದರೆ ನಾನು ಇದಕ್ಕೆ ಕ್ಯಾಬೇಜ್ನ ಹಾಕೋತಾ ಇಲ್ಲ. ಅದ್ರ ಸ್ಮೆಲ್ ನನಗೆ ಇಷ್ಟ ಆಗೋದಿಲ್ಲ, ಮನೆಯವ್ರಿಗೂ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಅದ್ರ ಫ್ಲೇವರ್, ಫ್ರೇಗ್ರೆನ್ಸ್ ಮತ್ತು ಟೇಸ್ಟ್ ಎಲ್ಲ ಇಷ್ಟ ಆಗುತ್ತೆ ಅಂದರೆ ಕ್ಯಾಬೇಜ್ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ದೊಡ್ಡ ಸೈಜಲ್ಲಿ ಇರುವಂತಹ ಈರುಳ್ಳಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ಹಾಗೆ ಈ ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಇದೆಲ್ಲವನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಇದನ್ನು ಸೆಪ್ರೇಟಾಗಿ ಬೇಯಿಸ್ಕೊಂಡು ಸೇರಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಇದನ್ನು ಒಗ್ಗರಣೆನಲ್ಲೇ ಬೇಯಿಸ್ಕೋಬೋದು. ಹಾಗಾಗಿ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದು ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಕ್ರಂಚಿನೆಸ್ ಇರುತ್ತಲ್ವ, ಅದು ಹಾಗೇ ಇರುತ್ತೆ. ನೀವೇನಾದ್ರೂ ಇದನ್ನು ಸೆಪ್ರೇಟಾಗಿ ಬೇಯಿಸಿ ಸೇರಿಸ್ಕೊಂಡ್ರೆ ಸಾಂಬಾರಲ್ಲೆಲ್ಲ ತರಕಾರಿ ಬೆಂದೋಗ್ಬಿಟ್ಟಿರುತ್ತಲ್ವ, ಫುಲ್ ಮ್ಯಾಶ್ ಆಗೋ ಥರ ಆ ಥರ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಹಸ್ಬೆಂಡ್ಗಂತೂ ಈ ರೆಸಿಪಿ ತುಂಬ ಅಂದರೆ ತುಂಬಾ ಇಷ್ಟ. ಇದು ಒಂಥರ ಹೆಂಗೆ ಅಂದರೆ ತವಾ ಪುಲಾವ್ ಇರುತ್ತಲ್ವ, ಆ ಥರ ಇರುತ್ತೆ ರೆಸಿಪಿ ಮತ್ತು ಟೇಸ್ಟ್ ಎಲ್ಲ. ಆದರೆ ಮಾಡೋ ವಿಧಾನ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಇದಕ್ಕೆ ಸ್ವಲ್ಪ ಟೊಮ್ಯಾಟೊನ ಜಾಸ್ತಿ ಸೇರಿಸ್ಕೋತೀನಿ. ಇದು ಮ್ಯಾಶ್ ಆದಾಗ ಅನ್ನ ಮತ್ತು ಈ ತರಕಾರಿ ಎಲ್ಲ ಹೊಂದ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಸ್ವಲ್ಪ ಪನ್ನೀರ್ನು ಕೂಡ ಸಣ್ಣದಾಗಿ ಉದ್ದುದಾಗೇ ಕಟ್ ಮಾಡ್ಕೋತಾ ಇದ್ದೀನಿ. ಈ ಪನ್ನೀರ್ನ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಪನ್ನೀರ್ನೆಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ. ಹಾಗೆಯೇ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಕೊನೆಯಲ್ಲಿ ಹಾಕ್ಕೊಳ್ಳುವಾಗ ಈಸಿ ಆಗುತ್ತೆ. ಹಾಗೆಯೇ ನಾನು ಶೂಟ್ ಮಾಡ್ಕೊಳ್ಳುವಾಗ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಆ ಥರ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಅದಾದ ನಂತರನೇ ಶೂಟ್ಗೆ ರೆಡಿ ಮಾಡ್ಕೋತೀನಿ. ಇವಾಗ ರೈಸ್ ಕೂಡ ಕುಕ್ ಆಗಿತ್ತು. ಆದಷ್ಟು ಪುಡಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಬಾಸ್ಮತಿ ರೈಸ್ ಇದ್ದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾರ್ಮಲ್ ರೈಸ್ ಇದೆ ಅಲ್ವಾ, ಅಂದರೆ ಸೋನಾ ಮಸೂರಿ, ಅದನ್ನು ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಇದಕ್ಕೆ ಸ್ವಲ್ಪ ಮಸಾಲ ಪದಾರ್ಥಗಳು ಬೇಕು. ಅಂದರೆ ಅರಿಶಿನ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಹಾಗೆಯೇ ಜೀರಿಗೆ ಪುಡಿ ಎಲ್ಲ ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಪಾವ್ ಭಾಜಿ ಮಸಾಲ ಕೂಡ ಬೇಕಾಗುತ್ತೆ. ಅದನ್ನು ಕೂಡ ಎತ್ತಿಟ್ಕೊಂಡು ಸ್ವಲ್ಪ ಕಸೂರಿ ಮೇಥಿ, ಹಾಗೆಯೇ ಸ್ವಲ್ಪ ಆಲೂಗಡ್ಡೆನ ಸಿಪ್ಪೆ ತೆಗೆದು ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಹಸಿ ಬಟಾಣಿ ಕೂಡ ಬೇಕಾಗುತ್ತೆ. ಇವಾಗ ಇನ್ನೊಂದು ಸೈಡಲ್ಲಿ ರೆಸಿಪಿ ಕೂಡ ಶೂಟ್ ಮಾಡ್ತಾ ಇದ್ದೀನಿ, ಅಂದರೆ ರೀಲ್ಸ್ಗೋಸ್ಕರ ಅಂತ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಇನ್ನೊಂದು ಟ್ರೈಪಾಡ್ ಮತ್ತು ಫೋನನ್ನು ಇಟ್ಕೊಂಡು ಈ ಶೂಟ್ನು ಕೂಡ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಬೇಕು ಅಂದರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಸೇರಿಸ್ಕೋಬೋದು.
ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಬರೀ ಎಣ್ಣೆನಲ್ಲೇ ಮಾಡ್ಕೋತಾ ಇದ್ದೀನಿ. ಎಣ್ಣೆನ ಹಾಕಿ ಅದು ಕಾದಾದ ನಂತರ ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಹಸಿ ಬಟಾಣಿ, ಮೊದಲೇ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆನಲ್ಲೇ ತರಕಾರಿ ಎಲ್ಲ ಬೆಂದೋಗಬೇಕು, ಅಂದರೆ ಫುಲ್ ಮ್ಯಾಶ್ ಆಗೋ ಥರ ಅಂತಲ್ಲ, ಸ್ವಲ್ಪ ಕ್ರಂಚಿನೆಸ್ ಹಾಗೇ ಇರಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಪ್ಯೂರಿ ಥರ ಮಾಡ್ಕೋಬಾರ್ದು, ಸಣ್ಣದಾಗಿ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ನಂತರ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಮಸಾಲ ಪೌಡರ್ಗಳು ಅಂದರೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ ಪುಡಿನ ಹಾಕಿ ಕೊನೆಯಲ್ಲಿ ಇದಕ್ಕೆ ಪಾವ್ ಭಾಜಿ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಸೇರಿಸ್ಕೋಬೇಕು. ಈ ಹಂತದಲ್ಲಿ ಇದೆಲ್ಲನೂ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಎಲ್ಲ ಹಾಗೇ ಇರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ರೈಸ್ ಏನು ಮಾಡಿ ಇಟ್ಕೊಂಡಿದ್ವಿ ಪುಡಿಯಾಗಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಮೇಲೆ ಸ್ವಲ್ಪ ಪಾವ್ ಭಾಜಿ ಮಸಾಲಾನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಪನ್ನೀರ್ನ, ಹಾಗೆ ಇಟ್ಕೊಂಡಿರಲಿಲ್ಲ. ಸ್ವಲ್ಪ ಎಣ್ಣೆ ಮತ್ತು ಉಪ್ಪು, ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಸೇರಿಸಿದ ಮೇಲೆ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ವೆಜಿಟೇಬಲ್ ರೈಸ್ ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ನಮ್ಮ ಮನೆಯವ್ರಿಗಂತೂ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಏನಾದ್ರೂ ಸ್ಪೈಸಿಯಾಗಿ ಚೆನ್ನಾಗಿ ತಿನ್ನಬೇಕು ಅಂತ ಅಂದಾಗ ಈ ಥರ ಮಾಡಿಕೊಡ್ತೀನಿ. ನನ್ನ ಹಸ್ಬೆಂಡ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈ ರೀತಿ ಒಮ್ಮೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗ್ಬೋದು. ಇದ್ರ ಜೊತೆ ರಾಯ್ತಾ ಅಂದರೆ ನಾರ್ಮಲ್ ರಾಯ್ತಾ ಎಲ್ಲ ಆಲ್ರೆಡಿ ಒಂದ್ಸರಿ ಶೇರ್ ಮಾಡಿದ್ದೀನಿ, ಮಸಾಲ ಪೌಡರ್ನೆಲ್ಲ ಹಾಕಿ ಮಾಡ್ಕೊಳ್ಳುವಂಥ ರಾಯ್ತಾ. ಇದ್ರ ಜೊತೆ ಅಂತೂ ಈ ಥರ ರಾಯ್ತಾ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಬಟರ್, ಆನಿಯನ್, ಹಾಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಸರ್ವ್ ಮಾಡಿದ್ರೆ ಬೇಕಾದವರು ಅದನ್ನು ಕೂಡ ಹಾಕಿ ತಿನ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಲಂಚೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಇಲ್ಲಿ ಈ ಕರ್ಟನ್ ಎಲ್ಲ ತರಿಸಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಹೇಳಿದ್ದೆ. ಅಂದರೆ ಉಲ್ಲನ್ ಪಾಂಪಾಮ್ ಥರ ಮಾಡಿ, ಅಂದರೆ ಉಲ್ಲನ್ ಬಾಲ್ಸ್ ರೀತಿ ಬರುತ್ತಲ್ವ, ಅದನ್ನು ಮಾಡಿ ಇದಕ್ಕೆ ಹೊಲಿದು ಹಾಕೋಣ ಅಂತ. ಈ ಥರದ್ದು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೆ. ಅದಕ್ಕೆಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ. ಮನೆಯಲ್ಲಿ ಸ್ವಲ್ಪ ಉಲ್ಲನ್ಸ್ ಎಲ್ಲ ಇತ್ತು, ಮೊದಲೇ ನಾನು ಸ್ವಲ್ಪ ಕ್ರಾಫ್ಟ್ ಎಲ್ಲ ಮಾಡ್ತಿದ್ದೆ ಅಲ್ವಾ, ಅದಕ್ಕೋಸ್ಕರ ತರಿಸ್ಕೊಂಡಿದ್ದೆ. ಅದೆಲ್ಲ ಉಳ್ದಿತ್ತಲ್ಲ, ಅದರಿಂದನೇ ಅದನ್ನು ಕೂಡ ರೆಡಿ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ವೈಟ್ ಕಲರ್ಗೆ ಆದಷ್ಟು ಅದಕ್ಕೆ ಕಾಂಟ್ರಾಸ್ಟ್ ಕಲರ್, ಸ್ವಲ್ಪ ಡಾರ್ಕ್ ಕಲರ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಆದರೆ ಬ್ಲ್ಯಾಕ್ ಕಲರ್ ಬೇಡ ಅಂದರು ನನ್ನ ಹಸ್ಬೆಂಡ್. ಅದಕ್ಕೆ ಅವೆರಡನ್ನು ಮಾತ್ರ ತೆಗೆದು ಇನ್ನು 3 ಕಲರ್ ಏನಿದೆ ಅದನ್ನು ಮಾತ್ರ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್, ರೆಡ್ ಕಲರ್, ಪರ್ಪಲ್ ಕಲರ್ ಈ ಥರದ್ದೆಲ್ಲ ಹಾಕ್ಕೋಬೋದು. ಅಟ್ ಪ್ರೆಸೆಂಟ್ 3 ಕಲರ್ ಮಾತ್ರ ಇತ್ತಲ್ವ, ಅದಕ್ಕೋಸ್ಕರ ಇದನ್ನು ಮಾತ್ರ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಇದೇನಿದೆ ಇದನ್ನು ಒಂದೊಂದೇ ಎಳೆನ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಅದಾದ ನಂತರ ಉಲ್ಲನ್ ಬಾಲ್ಸ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಒಂದೊಂದೇ ಎಳೆನ ಬಿಡಿಸ್ಕೊತಾ ಇದ್ದೀನಿ. ಹೊರಗಡೆಯಿಂದ ತಂದಾಗ ಎಲ್ಲ ಒಂದೇ ಥರ ಇರೋದಿಲ್ಲ, ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಒಂದೊಂದು ಎಳೆ ಬಿಡಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಈಸಿಯಾಗಿ ಬಿಡಿಸಿಟ್ಕೊಂಡು ಅದಾದಮೇಲೆ ಫಾಸ್ಟಾಗಿ ಮಾಡ್ಕೋಬೋದು ಅಂತ ಇವಾಗ ಇದನ್ನು ಒಂದೊಂದು ಎಳೆನ ಬಿಡಿಸಿ ಈ ಥರ ಕೈಗೆ ಸುತ್ಕೋತಾ ಇದ್ದೀನಿ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು ಇದನ್ನು ಕೂಡ, ಅಂದರೆ ನೋಡೋದಕ್ಕೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಈ ಕರ್ಟನ್ಸ್ ಎಲ್ಲ ಸಿಗುತ್ತಲ್ವ, ಆ ಥರ ಪೇಜ್ಗಳಲ್ಲಿ ನೋಡಿದ್ದೆ. ಅಂದರೆ ಅವರು ನೆಟ್ಟೆಡ್ ಪೀಸ್ ಅಂದರೆ ಜಾರ್ಜೆಟ್ ಮೆಟೀರಿಯಲ್ ಮೇಲೆ ಈ ಥರ ಉಲ್ಲನ್ ಬಾಲ್ಸ್ನ ಹಾಕಿ ಡೆಕೋರೇಟ್ ಮಾಡಿದರು. ಅದು ನನಗೆ ಇನ್ಸ್ಪೈರ್ ಆಯಿತು, ಇದನ್ನು ಕೂಡ ಮಾಡ್ಬೋದಲ್ವಾ ಅಂತ ಅಂದ್ಕೊಂಡು ಈ ಥರ ಮನೆಯಲ್ಲೇ ಮಾಡೋಣ ಅಂತ ರೆಡಿ ಮಾಡ್ತಾ ಇರೋದು. ಈ ಥರ ಉದ್ದಕ್ಕೆ ರೆಡಿ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ಒಂದು 20 ಅಥವಾ 30, 40 ಎಳೆ, 50 ಎಳೆ ಈ ಥರ ಮಾಡ್ಕೋಬೋದು. ನಿಮಗೆ ಈ ಉಲ್ಲನ್ ಬಾಲ್ಸ್ ಯಾವ ಸೈಜ್ನಲ್ಲಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಎಷ್ಟು ಎಳೆ ಬೇಕು ಅಂತ ನೀವು ಸುತ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ಮಾಲ್ ಉಲ್ಲನ್ ಬಾಲ್ಸ್ನ ಮಾಡ್ಕೋತಾ ಇರೋದ್ರಿಂದ ಒಂದು 30 ಎಳೆ ಸುತ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಸುತ್ಕೊಂಡಿದ ಮೇಲೆ ಒಂದೊಂದೇ ಚಿಕ್ಕ ಥ್ರೆಡ್ನ ಕಟ್ ಮಾಡಿಕೊಂಡು, ಅಂದರೆ ಸೇಮ್ ಉಲ್ಲನ್ನೇ ಕಟ್ ಮಾಡಿಕೊಂಡು ಈ ರೀತಿ ಮಧ್ಯ 1 ಇಂಚ್ ಬಿಟ್ಟು ಗಂಟುಗಳನ್ನ ಹಾಕ್ಕೋಬೇಕು. ಈ ರೀತಿ ನಾಟ್ನ ಹಾಕ್ಕೋಬೇಕಾಗತ್ತೆ. ಹಾಕಿದ ಮೇಲೆ ಒಂದ್ಸರಿ ಚೆಕ್ ಮಾಡ್ಕೋಬೇಕು, ಅದು ಅಂದರೆ ಲೂಸ್ ಕೂಡ ಹಾಕಬಾರ್ದು, ಬೆಚ್ಚೋಗೋ ಚಾನ್ಸ್ ಕೂಡ ಇರಬಾರ್ದು. ಆ ರೀತಿ ನಾಟನ್ನು ಹಾಕಿ ಎಷ್ಟು ಉದ್ದ ಇದೆ ರೆಡಿ ಮಾಡಿ ಇಟ್ಕೊಂಡಿರೋದು ಅಷ್ಟುದ್ದಕ್ಕೂ ಕೂಡ 1 ಇಂಚ್ ಬಿಟ್ಟು ಈ ರೀತಿ ನಾಟ್ನ ಹಾಕಿ ರೆಡಿ ಮಾಡ್ಕೋಬೇಕು.
ಕಂಪ್ಲೀಟಾಗಿ ಇದನ್ನು ರೆಡಿ ಆದಮೇಲೆ ಇದೇ ಥರ 2 ಕಲರ್ ಇನ್ನೇನಿದೆ ಮಿಕ್ಕಿರೋದು ಅದನ್ನು ಕೂಡ ರೆಡಿ ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡಿದ ನಂತರ ಇದನ್ನು ಯಾವ ರೀತಿ ಕಟ್ ಮಾಡಿಕೊಂಡು ಉಲನ್ ಬಾಲ್ಸ್ ರೀತಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಇದರಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳು ಬೀಳುತ್ತೆ, ಅದಕ್ಕೋಸ್ಕರ ಇದ್ರ ಕೆಳಗಡೆ ಯಾವುದಾದ್ರೂ ಪ್ಲಾಸ್ಟಿಕ್ ಶೀಟ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಈ ನ್ಯೂಸ್ ಪೇಪರ್ನ ಹಾಕಿ ಅದಾದಮೇಲೆ ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಕ್ಲೀನಿಂಗ್ ಕೆಲಸ ಸ್ವಲ್ಪ ಕಡಿಮೆ ಅನಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಪೇಪರ್ನ ಇಟ್ಕೊಂಡಿದ್ದೀನಿ. ಇವಾಗ ನಾಟ್ ಹೆಂಗೆ ಹಾಕಿದ್ವಿ ಅಲ್ವಾ, ಫಸ್ಟ್ ನಾಟ್ ಮತ್ತು ಸೆಕೆಂಡ್ ನಾಟ್ ಇದೆ ಅಲ್ವಾ, ಅದ್ರ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. 2 ನಾಟ್ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಕೈಯಲ್ಲಿ ಇಟ್ಕೊಂಡು ಸುತ್ತಲೂ ಕೂಡ ಈ ರೀತಿ ಎಕ್ಸ್ಟ್ರಾ ಪೀಸ್ಗಳನ್ನ ಕಟ್ ಮಾಡಿದ್ರೆ ನಮಗೆ ಫುಲ್ ಬಾಲ್ ಥರ ಒಂದು ಉಲ್ಲನ್ ಬಾಲ್ಸ್ ಸಿಗುತ್ತೆ. ನೋಡಿ ಈ ಥರ ಇರುತ್ತೆ. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾಡ್ಕೋಬೋದು. ನೋಡಿ ಬಾಲ್ ಈ ಥರ ಬರುತ್ತೆ. ನಿಮಗೆ ವಾಲ್ಯೂಮ್ ಜಾಸ್ತಿ ಬೇಕು ಅಂತಂದರೆ ಎಳೆಗಳನ್ನ ಜಾಸ್ತಿ ತೊಗೋಬೋದು, ಇಲ್ಲ ಒಂದು ಮೀಡಿಯಮ್ ಆಗಿರಲಿ ಅಂದರೆ 30ರಿಂದ 40 ಎಳೆ ತೊಗೊಂಡ್ರೂ ಕೂಡ ಸಾಕಾಗುತ್ತೆ. ಅದೇ ರೀತಿಯಲ್ಲಿ ಎಲ್ಲ ಬಾಲ್ಸ್ಗಳನ್ನೂ ಕೂಡ ಇದೇ ರೀತಿ ಮಾಡ್ಕೊಳ್ಳುವಂಥದ್ದು. ನಾನಿಲ್ಲಿ ಚಿಕ್ಕದಾಗಿ ಬಾಲ್ಸ್ಗಳ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಮೀಡಿಯಮ್ ಸೈಜಲ್ಲಿ ಅಥವಾ ದೊಡ್ಡ ಸೈಜ್ನಲ್ಲಿ ಮಾಡಿ ಕೂಡ ಹೊಲ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಚಿಕ್ಕದಾದರೆ ಸ್ವಲ್ಪ ಕ್ಯೂಟಾಗಿರುತ್ತೆ, ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಎಲ್ಲವನ್ನು ಕೂಡ ಮಾಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಕ್ವಾಂಟಿಟಿ ಕೂಡ ನೀವು ಜಾಸ್ತಿ ಮಾಡ್ಕೋಬೋದು. ನಾನು ಎಲ್ಲೋ ಒಂದೊಂದು ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಅದೇ ರೀತಿಯಲ್ಲಿ ಬೇಬಿ ಪಿಂಕ್ ಕಲರ್ ಮತ್ತು ಈ ಡಿಸ್ಟೆಂಪರ್ ಕಲರ್ ಅಥವಾ ಬ್ಲೂ ಕಲರ್ ಏನಿದೆ ಅದನ್ನು ಕೂಡ ಅದೇ ರೀತಿ ರೆಡಿ ಮಾಡಿಕೊಂಡು ಈ ರೀತಿ ಬಾಲ್ಸ್ ರೀತಿ ಮಾಡಿ ಎತ್ತಿಟ್ಕೊಳ್ಳೋದು. ಇವತ್ತು ಇಷ್ಟು ಕೆಲಸ ಮಾತ್ರ ಆಯಿತು. ಈ ಉಲನ್ ಬಾಲ್ಸ್ನೆಲ್ಲ ಸ್ಕ್ರೀನ್ಗೆ ಯಾವ ರೀತಿ ಹೊಲಿದು ಹಾಕೋದು ಅಂತ ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ನೈಟ್ ಆಗೋಯ್ತು, ಅದಕ್ಕೋಸ್ಕರ ಇವತ್ತು ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ರೆಡಿ ಆದಮೇಲೆ ಸ್ಕ್ರೀನ್ ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ಶೇರ್ ಮಾಡ್ತೀನಿ. ಈ ಉಲನ್ ಬಾಲ್ಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಜಸ್ಟ್ 1 ಸ್ಕ್ರೀನ್ಗೆ ಆಗೋಷ್ಟು ಮಾತ್ರ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.